ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ಹಳಕೇಡ್ ಬಿ ಪಟ್ಟಣದಲ್ಲಿ ನಡೆಯುತ್ತಿರುವ ಶ್ರೀ ಗುರು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ 4ನೇ ಮಹಾಶಿವರಾತ್ರಿ ಉತ್ಸವದ ಅಂಗವಾಗಿ ಇಂದು ಭಕ್ತಿ ಭಾವಪೂರ್ಣ ಧರ್ಮ ಸಭೆ ಜರುಗಿತು. ಶ್ರೀಮಂತ್ ರಂಭಾಪುರಿ ಪೀಠದ ಡಾಕ್ಟರ್ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅಪಾರ ಭಕ್ತರು ಭಾಗವಹಿಸಿದರು. ಧರ್ಮಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಡಾಕ್ಟರ್ ಸಿದ್ದು ಪಾಟೀಲ್ ಮಹಾಪುರಾಣ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ಮಠದ ಪರಂಪರೆ ಅತ್ಯಂತ ಶಕ್ತಿಶಾಲಿಯಾಗಿದೆ ಎಂದು ಹೇಳಿದರು. ಭಕ್ತರು ಮಠದಲ್ಲಿ ಮನಸಾರೆ ಬೇಡಿಕೆ ಮಾಡಿದರೆ ಅದು ಈಡೇರುತ್ತದೆ ಎಂಬ ದೃಢ ನಂಬಿಕೆ ಇದೆ ಎಂದು ತಿಳಿಸಿದರು. ನಾನು ಇಲ್ಲಿಗೆ ಬಂದಾಗ ಏನೂ ಇರಲಿಲ್ಲ. ಅಪ್ಪನವರ ಆಶೀರ್ವಾದ ಪಡೆದು ಹುಮ್ನಾಬಾದ್ ಶಾಸಕನಾದೆ. ಇದಕ್ಕೆ ಹುಮ್ನಾಬಾದ್ ಕ್ಷೇತ್ರದ ಜನತೆಯೇ ಕಾರಣಭೂತರಾಗಿದ್ದಾರೆ ಎಂದು ಅವರು ಕೃತಜ್ಞತೆ ವ್ಯಕ್ತಪಡಿಸಿದರು. ಸನಾತನ ಧರ್ಮದ ಉಳಿವಿಗೆ ಹಾಗೂ ಅದರ ಸಂರಕ್ಷಣೆಗೆ ಶ್ರೀಗಳ ಪರಿಶ್ರಮವೇ ಮೂಲ ಕಾರಣವಾಗಿದೆ ಎಂದು ಅವರು ತಿಳಿಸಿದರು. ಜಾತ್ರಾ ಮಹೋತ್ಸವ ಹಾಗೂ ಮಹಾಶಿವರಾತ್ರಿ ಉತ್ಸವಗಳು ಸಮಾಜದಲ್ಲಿ ಆಧ್ಯಾತ್ಮಿಕ ಚೈತನ್ಯ ಮೂಡಿಸುವ ಕಾರ್ಯಕ್ರಮಗಳಾಗಿವೆ ಎಂದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೆರುಗು ತಂದರು. ಈ ಒಂದು ಜಾತ್ರಾ ಮಹೋತ್ಸವ ನಾನು ಕೂಡ ಯಾವಾಗ ಈ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭವಾಗ್ತು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಕಡ್ಡಾಯವಾಗಿ ಪಾಲ್ಗೊಳ್ತಾ ಇದ್ದೀನಿ. ಗೊತ್ತಾ, ಈ ಒಂದು ಮಠದ ಪರಂಪರೆ ಇವತ್ತು ಬಹಳ ಶಕ್ತಿಯಾದಂತ ಈ ಒಂದು ಮಠ ಇದೆ. ಇವತ್ತು ಭಕ್ತರು ಏನು ಬಂದು ಆ ಮಠದಲ್ಲಿ ನಾವು ಬೇಡ್ಕೋತೇವೋ ಅವೆಲ್ಲವೂ ಕೂಡ ಹಾಕೊಂಡು ಬರ್ತಾ ಇದೆ. ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಲಾಸ್ಟ್ ವರ್ಷ ಹೇಳಿದಪ್ಪರು ಈಗ ಹೇಳ್ತೀನಿ. ಯಾವಾಗ ನಾನು ಈ ಮಠದಾಗ ಬಂದಾಗ ಅಪ್ಪರ ಹತ್ರ ದರ್ಶನ ಕೊಂಡಿದ್ದಾಗ ನಾನು ಇನ್ನೇನು MLA ಇದ್ದಿಲ್ಲ, ನಾನು ಝಡ್ಪಿ ಮೆಂಬರ್ ಇದ್ದ, TP ಮೆಂಬರ್ ಕೂಡ ಇದ್ದಿಲ್ಲ. ಅವಾಗ ಅಪ್ಪರು ಈ ತರ ರಾಜಕೀಯ ಸನ್ನಿವೇಶ ಬರ್ತಾ ಇದೆ, ಏನ್ ಮಾಡಬೇಕು ಅಂದಾಗ ಆಯ್ತು ಮಗ, ಗೋ ಹೆಡ್ ಅಂತಂದ್ರೆ ಮುಂದೆ ಹೋಗು, ನೀ ಯಶಸ್ವಿ ಕಾಣ್ತಿ ಅಂತ ಅಪ್ಪರು ಹೇಳಿದಾಗೆ ಎಲ್ಲರ ಅಪ್ಪರು ಇವತ್ತೆಲ್ಲ ಶ್ರೀಗಳ ಎಲ್ಲ ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕ ಮಹಾಜನತೆಯ ಒಂದು ಆಶೀರ್ವಾದದಿಂದ ಇವತ್ತು ಶಾಸಕನಾಗಿದ್ದೀನಿ. ಇವತ್ತ ಜಗದ್ಗುರುಗಳ ಬಗ್ಗೆ ಹೇಳ್ಬೇಕಂತಂದ್ರೆ ತಮ್ಗೆಲ್ಲರಿಗೂ ಕೂಡ ಗೊತ್ತಿದ್ದಾಗೆ ಇವತ್ತೇನು ಸಮಾಜ ಧರ್ಮ ಉಳಿಲಕ್ಕ, ಇವತ್ತೇನು ನಮ್ಮ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮ ಉಳಿಲಕ್ಕೆ ಏನರ ಕಾರಣ ಇದೆ ಅಂತಂದ್ರೆ ಇವತ್ತೆಲ್ಲ ನಮ್ ಕೊಟ್ಟಂತ ಎಲ್ಲ ಶ್ರೀಗಳ ಶ್ರಮ ಪರಿಶ್ರಮದಿಂದ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತೆಲ್ಲೋ ನಾವು ನೋಡ್ಬೋದು, ಈ ಸಮಾಜ ಈ ಧರ್ಮ ಒಡೆಯುವಂತ ಕಾರ್ಯ ದಿನನಿತ್ಯ ನಡೀತಾ ಇದೆ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಇದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ಇವತ್ತು ನಾವು ನೋಡ್ಬೋದು, ಹಿಂದುತ್ವ ಏನು ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಆದಾಗ ನಮ್ಮ ವೀರಶೈವ ಲಿಂಗಾಯತ ಧರ್ಮದವರು ಗೊತ್ತಾ ನಮ್ಮ ಬೀದರ್ ಜಿಲ್ಲೆಗೂ ಕೂಡ ಅನೇಕ ಕಡೆ ಬರ್ತಾರೆ. ವಿಶೇಷವಾಗಿ ಯಾವಾಗ ನಮ್ಮಲ್ಲಿ ಹುಮ್ನಾಬಾದ್ ನಲ್ಲಿ ಕೂಡ ಶ್ರೀ ವೀರಭದ್ರೇಶ್ವರ ಒಂದು ಸಾನ್ನಿಧ್ಯದಲ್ಲಿ ಪಂಚಪೀಠದಿಂದ ಅಡ್ಡಪಾಲಿಕೆ ಮಹೋತ್ಸವವನ್ನು ಕೂಡ ಬಹಳ ವಿಜೃಂಭಣೆಯಿಂದ ನಮ್ಮ ತಂಡಳಪ್ಪವರು ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಗೊತ್ತಾ, ಇವೆಲ್ಲವೂ ಕೂಡ ನಾನು ಯಾಕೆ ಹೇಳ್ತಾ ಇದ್ದೆ ಅಂತಂದ್ರೆ, ಇವತ್ತು ಸಮಾಜ ಧರ್ಮ ಇದ್ರಂದ್ರೆ ನಾವು ಇದ ಹಾಗೆ, ಇವತ್ತು ಸಮಾಜ ಧರ್ಮನೇ ಉಳಿದಿಲ್ಲ ಅಂತಂದ್ರೆ ನಾವು ಯಾವುದಕ್ಕೂ ಕೂಡ ಇದಾಗಲ್ಲ. ಯಾಕೆ ಹಿಂದಕ್ಕೊಂದು ಹೇಳಿದ್ರು, ಧರ್ಮವೋ ರಕ್ಷಿತ ಅಂತ. ಇವತ್ತು ನಾವು ಧರ್ಮವನ್ನು ಕಾಪಾಡ್ತೇವೆ ಅಂತಂದ್ರೆ ಧರ್ಮ ನಮ್ಮನ್ನು ಕಾಪಾಡ್ತದೆ. ಅದಕ್ಕಾಗಿ ಇವತ್ತೆಲ್ಲ ಶ್ರೀಗಳು ಕಾವಿಗಳು ಹಾಕಿ ಇವತ್ತು ಧರ್ಮ ರಕ್ಷಣೆಗಾಗಿ ಹೋರಾಡ್ತಾ ಇದ್ದಾರೆ, ಹಗಲಿರುಳು ದುಡಿತಾ ಇದ್ದಾರೆ. ಇವತ್ತ ಅದಕ್ಕಾಗಿ ನಾವು ಕೂಡ ಅದ್ರ ಬಗ್ಗೆ ಜಾಗೃತರಾಗಬೇಕಾಗಿದೆ. ಇವತ್ತ ಆ ಒಂದು ಪರಿಸ್ಥಿತಿ ಬರ್ತಾ ಇದೆ. ಈಗಾಗಲೇ ಸೋಮನಾಥ್ ಗೌಡ್ರು ಹೇಳಿದ್ರು, ಬೇರೆ ರಾಷ್ಟ್ರಗಳನ್ನ ನೋಡ್ರಿ, ಒಬ್ಬರು ರಾಷ್ಟ್ರಗಳ ಮೇಲೆ ಒಬ್ಬರು ಬಾಂಬ್ ಹಾಕುವ ಇವತ್ತ ಏನ್ ನಡೀತಾ ಇದೆ ಅಂತ. ಆದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಸನಾತನ ಹಿಂದೂ ಧರ್ಮದ ಎಲ್ಲ ಗುರುಗಳ ಆಶೀರ್ವಾದ. ಬೀದರ್ ತಾಲೂಕಿನ ಮರ್ಜಾಪುರ್ ಎಂ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ಸಂಭವಿಸಿತು. ಮನೆ ಮುಂದೆ ಆಟವಾಡುತ್ತಿದ್ದ 5 ವರ್ಷದ ಬಾಲಕ ಚರಂಡಿಗೆ ಬಿದ್ದು ದಾರುಣವಾಗಿ ಮೃತಪಟ್ಟಿದ್ದಾನೆ. ಮೃತ ಬಾಲಕನನ್ನು ಅವಿನಾಶ್ 5 ಎಂದು ಗುರುತಿಸಲಾಗಿದೆ. ಹಬ್ಬದ ನಿಮಿತ್ತ ಅಜ್ಜಿ ತಾತನ ಮನೆಗೆ ಬಂದಿದ್ದ ಅವಿನಾಶ್ ಮನೆ ಮುಂದೆ ಆಟವಾಡುವ ವೇಳೆ ಆಯತಪ್ಪಿ ಚರಂಡಿ ನೀರು ತುಂಬಿದ ಗುಂಡಿಗೆ ಬಿದ್ದಿದ್ದಾನೆ ಎನ್ನಲಾಗಿದೆ.
ಸ್ವಲ್ಪ ಸಮಯವಾದರೂ ಬಾಲಕ ಮನೆಗೆ ಮರಳದ ಹಿನ್ನೆಲೆಯಲ್ಲಿ ಗಾಬರಿಗೊಂಡ ಪೋಷಕರು ಹಾಗೂ ಕುಟುಂಬಸ್ಥರು ಸುತ್ತಮುತ್ತ ಹುಡುಕಾಟ ನಡೆಸಿದರು. ಬಳಿಕ ಮನೆಯ ಸಮೀಪದ ಚರಂಡಿ ನೀರಿನಲ್ಲಿ ಬಾಲಕನ ಮೃತದೇಹ ಪತ್ತೆಯಾಯಿತು. ಘಟನೆಯಿಂದ ಗ್ರಾಮದಲ್ಲಿ ಶೋಕ ವಾತಾವರಣ ಆವರಿಸಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳೀಯರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಂಬಂಧಿತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ನಡೆಯುತ್ತಿದೆ. ಹಸಿ ಕಸ ಒಣ ಕಸ ವಿಂಗಡಿಸಿ ಕೊಡುವಂತೆ ಹೇಳಿದ್ದಕ್ಕೆ ಪೌರ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿರುವ ಆಘಾತಕಾರಿ ಘಟನೆಯೊಂದು ದಾವಣಗೆರೆ ಜಿಲ್ಲೆಯ ಮೆಹಬೂಬ್ ನಗರದಲ್ಲಿ ನಡೆದಿದೆ. ಪೌರ ಕಾರ್ಮಿಕರು ಬೆಳಗ್ಗೆ ಕಸ ಸಂಗ್ರಹಿಸಲು ವಾಹನದೊಂದಿಗೆ ಮೆಹಬೂಬ್ ನಗರಕ್ಕೆ ಹೋಗಿದ್ದಾರೆ. ಈ ವೇಳೆ ವ್ಯಕ್ತಿಯೊಬ್ಬ ಹಸಿ ಕಸ ಹಾಗೂ ಒಣ ಕಸವನ್ನು ಜೊತೆಗೆ ತಂದಿದ್ದಾನೆ. ಇದೇ ವೇಳೆ ಮಹಿಳೆಯೊಬ್ಬರು ಕಸದೊಂದಿಗೆ ಮಗುವಿನ ಡೈಪರ್ ಕೂಡ ತಂದಿದ್ದಾರೆ. ಈ ವೇಳೆ ಪೌರ ಕಾರ್ಮಿಕರು ಮಗುವಿನ ಡೈಪರ್ ಅನ್ನು ಪ್ರತ್ಯೇಕವಾಗಿ ಕೊಡಿ ಎಂದು ತಿಳಿಸಿದ್ದಾರೆ. ಈ ವೇಳೆ ಸ್ಥಳೀಯರು ಹಾಗೂ ಪೌರ ಕಾರ್ಮಿಕರ ನಡುವೆ ಮಾತಿನ ಚಕಮಕಿ ನಡೆದು ವಿಕೋಪಕ್ಕೆ ತಿರುಗಿದೆ. ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಏತನ್ಮಧ್ಯೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಆಜಾದ್ ನಗರ ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿದ ಪೌರ ಕಾರ್ಮಿಕರು ಕಸ ಸಾಗಿಸುವ ಆಟೋಗಳನ್ನು ತಂದು ನಿಲ್ಲಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧನ ಮಾಡುವವರೆಗೂ ಸ್ಥಳದಿಂದ ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ನಮ್ಮ ಮೇಲೆ ಪದೇ ಪದೇ ಹಲ್ಲೆಯಾಗುತ್ತಿದೆ, ನಮಗೆ ಭದ್ರತೆ ಇಲ್ಲದಂತಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿರುವ ಲೋಕಾಯುಕ್ತ ಪೊಲೀಸರು 4 ಸರ್ಕಾರಿ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದು, ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಮೇರೆಗೆ ಲೋಕಾಯುಕ್ತ ಪೊಲೀಸರು 4 ಅಧಿಕಾರಿಗಳಿಗೆ ಸೇರಿದ 29 ಸ್ಥಳಗಳ ಮೇಲೆ ನಡೆಸಿದ ಕಾರ್ಯಾಚರಣೆಯಲ್ಲಿ 23.75 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಪತ್ತೆ ಹಚ್ಚಿ ಜಪ್ತಿ ಮಾಡಲಾಗಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕ್ರೈಸ್ತ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಎಚ್ಎಂ ಜನಾರ್ದನ್ ಅವರ ಆಪ್ತರ ಮನೆಯಲ್ಲಿ 1.70 ಕೋಟಿ ನಗದು ಸೇರಿ ಒಟ್ಟು 19.71 ಕೋಟಿಯಷ್ಟು ಅಕ್ರಮ ಆಸ್ತಿ ಪತ್ತೆ ಮಾಡಿದ್ದಾರೆ. ರಾಜ್ಯದ ವಿವಿಧ ಲೋಕಾಯುಕ್ತ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿದ್ದ ದೂರುಗಳ ಆಧಾರದಲ್ಲಿ ಒಟ್ಟು 29 ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆದಿತ್ತು. ದಾಳಿ ವೇಳೆ ಆರೋಪಿತ ಅಧಿಕಾರಿಗಳು ಸಂಪಾದನೆ ಮಾಡಿಟ್ಟಿದ್ದ ಖಜಾನೆ ಬಯಲಾಗಿದ್ದು, ಕೋಟಿಗಟ್ಟಲೆ ನಗದು, ಕೆಜಿಗಟ್ಟಲೆ ಆಭರಣ ಸೇರಿ 21 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಾಜ್ಯ ಹೆದ್ದಾರಿ ಸುಧಾರಣಾ ಯೋಜನೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಪುರುಷೋತ್ತಮ್ ದಾಸ್ ಹೆಗ್ಡೆ ಅವರ ಬಳಿ 11.29 ಕೋಟಿ ರೂಪಾಯಿಗಳ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ ನಿರ್ಮಾಣ ಹಂತದ ಮೆಟ್ರೋ ಪಿಲ್ಲರ್ನ ಕಾಂಕ್ರೀಟ್ ಸ್ಲ್ಯಾಬ್ ಒಂದು ಆಟೋ ಹಾಗೂ ಕಾರಿನ ಮೇಲೆ ಕುಸಿದು ಬಿದ್ದಿದ್ದು, ಪರಿಣಾಮ ಓರ್ವ ಸಾವನ್ನಪ್ಪಿ 4 ಗಾಯಗೊಂಡಿರುವ ಘಟನೆ ನಡೆದಿದೆ. ಎಲ್ಬಿಎಸ್ ರಸ್ತೆಯ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಯ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಕಾಮಗಾರಿ ನಡೆಯುತ್ತಿದ್ದಂತೆ ವೇಳೆ ರಸ್ತೆಯಲ್ಲಿ ಸಾಗುತ್ತಿದ್ದ ಆಟೋ ಹಾಗೂ ಕಾರಿನ ಮೇಲೆ ಕಾಂಕ್ರೀಟ್ ಸ್ಲ್ಯಾಬ್ ಕುಸಿದು ಬಿದ್ದಿದೆ ಎಂದು ತಿಳಿದುಬಂದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಪೊಲೀಸ್ ತಂಡ, ಮೆಟ್ರೋ ಸಿಬ್ಬಂದಿ, ಸ್ಥಳೀಯ ಅಧಿಕಾರಿಗಳು ಮತ್ತು 108 ಆಂಬ್ಯುಲೆನ್ಸ್ ಸೇವಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು. ಗಾಯಾಳುಗಳನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿಕಿತ್ಸೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಕಾಂಕ್ರೀಟ್ ಸ್ಲ್ಯಾಬ್ ಕುಸಿತಕ್ಕೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ.
भाई साइड आ जा। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗೋಣ. ವಂದನೆಗಳು.